ಎಲ್ಲರಿಗೂ ಶರಣು ಶರಣಾರ್ಥಿ ಸರ್. ಶರಣು ಶರಣಾರ್ಥಿಗಳು. ಎಚ್ಚರಿಕೆ ಕಾಯಕದ ಶರಣರ ವಚನ. ದುಸ್ವಪ್ನವ ಕಾಣದಿರಿ, ದುರ್ವಿಕಾರದಲ್ಲಿ ಕೂಡದಿರಿ, ಮನೋವಿಕಾರದಲ್ಲಿ ಹರಿದಾಡದಿರಿ, ಪಂಚಾಕ್ಷರಿಯ ಜಪಿಸಿ ಷಡಾಕ್ಷರಿಯ ಸಂಬಂಧಿಸಿಕೊಳ್ಳಿ, ಮೂಲ ಮಂತ್ರವನ ಆತ್ಮಂಗೆ ವೇದಿಸಿಕೊಳ್ಳಿ, ಮರೆಯದಿರಿ ಗುರುವಾಜ್ಞೆಯ, ತೊರೆಯದಿರಿ ಶಿವಪೂಜೆಯ, ಅರಿದು ಮರೆಯದಿರಿ ಚರ ಸೇವೆಯ, ಇಂತಿ ತ್ರಿಗುಣವ ನೆರೆ ನಂಬಿ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಕುರಲಿಂಗೇಶ್ವರ ಲಿಂಗವ ಕೂಡಬಲ್ಲಡೆ. ಶರಣು ಶರಣಾರ್ಥಿ. ಹೇಳ್ತೀರಿ ಸರ್? ಎಲ್ಲವೋ ಎಲ್ಲವೋ ಪಾಪಕರ್ಮವು ಮಾಡಿದವನೇ, ಎಲ್ಲವೋ ಎಲ್ಲವೋ ಬ್ರಹ್ಮ ಹತ್ಯೆಯ ಮಾಡಿದವನೇ, ಒಮ್ಮೆ ಶರಣೆನ್ನೆಲ್ಲವು, ಒಮ್ಮೆ ಶರಣೆಂದಡೆ ಪಾಪಕರ್ಮ ಓಡುವವು, ಸರ್ವಪ್ರಾಯಚಿತ್ತಕ್ಕೆ ಹೊನ್ನ ಪರ್ವತಗಳಿದವು, ಒಬ್ಬಂಗೆ ಶರಣನು ನಮ್ಮ ಕೂಡಲ ಸಂಗಮ ದೇವಂಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸದ್ಗುರು ಚನ್ನಬಸವಪಟ್ಟ ದೇವರನ್ನು, ನಿಮ್ಮೆಲ್ಲ ಸಂತರನ್ನು, ವಿಶ್ವದೆಲ್ಲ ಮಹಾತ್ಮರನ್ನು ನೆನೆದು ಗಿಡ್ಡ ಹೆಂಡತಿ ಲೇಸು, ಮಡ್ಡಿ ಕುದುರೆಗೆ ಲೇಸು, ಯುವಕಂಗೆ ಗಡ್ಡ ಮೀಸೆ ಅತಿಲೇಸೆಂದು ಸರ್ವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಿಡಿದ ಕೈಯ ಮೇಲೆ ಕತ್ತಲೆಯಯ್ಯ, ಹಿಡಿದ ಕೈಯ ಮೇಲೆ ಕತ್ತಲೆಯಯ್ಯ, ನೋಡುವ ಕಂಗಳ ಮೇಲೆ ಕತ್ತಲೆಯಯ್ಯ, ಹಿಡಿಯುವ ಕೈಯ ಮೇಲೆ ಕತ್ತಲೆಯಯ್ಯ, ನೋಡುವ ಕಂಗಳ ಮೇಲೆ ಕತ್ತಲೆಯಯ್ಯ, ನೆನೆವ ಮನದ ಮೇಲೆ ಕತ್ತಲೆಯಯ್ಯ, ನೆನೆವ ಮನದ ಮೇಲೆ ಕತ್ತಲೆಯಯ್ಯ, ಕತ್ತಲೆಯೆಂಬುದು ಇತ್ತಲೆಯಯ್ಯ, ಗುಹೇಶ್ವರನೆಂಬುದು ಅತ್ತಲೆಯಯ್ಯ, ಕತ್ತಲೆಯೆಂಬುದು ಇತ್ತಲೆಯಯ್ಯ, ಗುಹೇಶ್ವರನೆಂಬುದು ಅತ್ತಲೆಯಯ್ಯ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಧರ್ಮಗುರು ಮಂತ್ರಪುರುಷ ಅಥವಾ ಬಸವಣ್ಣರನ್ನ ನನ್ನ ಹೃತ್ಕಮಲದಲ್ಲಿ ನೆನೆದು, 770 ಮರಗಣಗಳು 196 ಜಂಗಮರನ್ನ ನನ್ನ ಮನದಾಳದಲ್ಲಿ ಸ್ಮರಿಸಿಕೊಂಡು, ಪವಿತ್ರ ಕ್ಷೇತ್ರ ಪುಣ್ಯ ಕ್ಷೇತ್ರದ ಒಂದು ಪುಣ್ಯ ಪುರುಷರು ಶತಾವಿಷಿ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರನ್ನ, ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಗುರುದ್ವಾರನ ಭಕ್ತಿಯಿಂದ ಈ ಚರಣಗಳನ್ನು ನಮಿಸುತ್ತಾ, ಅನುಭವ ಮಂಟಪದ ಮಾದರಿಯಲ್ಲಿ ದಿನನಿತ್ಯ ಒಂದು ವಚನವನ್ನು ಆಧಾರವಾಗಿಟ್ಕೊಂಡು ಆ ವಚನದ ಒಂದು ಅಮೃತವನ್ನು ಸವಿಸುತ್ತಾ, ವಚನದ ಅಮೃತವನ್ನು ಮನದಲ್ಲಿ ತೃಪ್ತಿ ಪಡುತ್ತಾ ತಮ್ಮ ಜೀವನವನ್ನು ಸಂತೃಪ್ತಿ ಜೀವನವಾಗಿ ಸಾಗಿಸಬೇಕು ಅಂತ ತಿಳ್ಕೊಂಡು ಸದುದ್ದೇಶ ಇಟ್ಟುಕೊಂಡು ಒಂದು ವಚನ ಚಿಂತನದಲ್ಲಿ ದಿನ ನಾವು ಭಾಗಿಯಾಗ್ತಾ ಇದ್ದೀವಿ ಸರ್. ಇವತ್ತಿನ ಒಂದು ವಚನ ಚಿಂತನದಲ್ಲಿ ಭಾಗಿಯಾಗಿರುವ ಎಲ್ಲ ಹಿರಿಯ ಶರಣರ ಶ್ರೀಚರಣಕ್ಕೆ ನನ್ನ ಭಕ್ತಿಯ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಪರಮ ಪೂಜ್ಯ ನಾಡೋಜ ಬಸವಲಿಂಗ ಪಟ್ಟದೇವರು ಬರೆದ ಒಂದು ವಚನ ಅರಿವು ಪುಸ್ತಕದ ಒಂದು ಆಧಾರವಾಗಿಟ್ಟುಕೊಂಡು ಈ ವಚನದ ಪುಸ್ತಕದಲ್ಲಿ ಎಲ್ಲ ಶರಣರ ಒಂದು ವಚನಗಳ ಭಾವಾರ್ಥವನ್ನು ಬರೆದ ಒಂದು ಪುಸ್ತಕ. ಇದರಲ್ಲಿ ಸುಮಾರು ಇವತ್ತಿಂದ 10 ವಚನ ನೋಡಿದ್ದೇವೆ ಸರ್. ಇವತ್ತಿನ ದಿವಸ 11ನೇ ವಚನ ನಾವು ನೋಡ್ತಾ ಇದ್ದೀವಿ. 11ನೇ ವಚನ ಶರಣ ಎಲೆಗಾರ ಕಾಮಣ್ಣನವರ ವಚನ ಸರ್. ಇದು ಅವರು ಒಂದೊಂದೇ ವಚನ ನಮಗೆ ಸಿಕ್ಕಿದಾವೆ. ಆ ವಚನದ ಒಂದು ಶೀರ್ಷಿಕೆ ಏನು ಬರ್ತದಂದರೆ, ವ್ರತ ನಷ್ಟವಾಗ ಲಕ್ಷಣ ಮರಣವಯ್ಯ. ವ್ರತ ನಷ್ಟವಾಗ ಲಕ್ಷಣ ಮರಣವಯ್ಯ. ಎಲೆ ಮಿಗಿಲು 6 ತಿಂಗಳಿರುವುದು,
ಎಲೆ ಯಾವ್ದು? ಮಿಗಲು 6 ತಿಂಗಳಿರುವುದು. ಯಾವುದು ಎಲೆಗಳು ತಿಂಬ ಎಲೆನ ಇರ್ತಾವಲ್ಲ ಸರ್, ನೀರು ಇರ್ತವೆ. ವ್ರತ ಹೋಗಲು ಆ ಕ್ಷಣ ಭ್ರಷ್ಟನೆಂದು ಕೂಡಿದು. ಯಪ್ಪೋ ವ್ರತ ಹೋಗಲು ಅಂದ್ರೆ ವ್ರತ ತಪ್ಪದಂದ್ರೆ ಅದೇ ಕ್ಷಣ ಭ್ರಷ್ಟನೆಂದು ಕೂಡಿದು ಅಂತ. ಸತ್ಯದ ಸರ್. ಎಲೆ ಹಾಳಾದಡೆ ಶಿವಂಗರ್ಪಿತ. ಎಲೆ ಒಂದೊಳೆ ಹಾಳಾಯ್ತು ಅಂದ್ರೆ ಅದು ಶಿವನಿಗೆ ಅರ್ಪಿತ ಆಗ್ತದೆ. ಆದರೆ ವ್ರತನಷ್ಟವಾಗ ಲಕ್ಷಣ ಮರಣವಯ್ಯ. ವ್ರತ ಒಂದೊಳಗೆ ತಪ್ಪಿತು ಅಂದ್ರೆ ಅವನು ಸತ್ತ ಹಾಗೆ ಅಂತ. ಆತುರೈಶ್ವರ ಲಿಂಗವೇ. ಇದು ಎಲೆಗಾರ ಕಾಮಣ್ಣನವರೊಂದು ವಚನ ಸರ್. ಏನು ಎಲೆಗಾರ ಕಾಮಣ್ಣ ಸರ್. ಆಯ್ತು ಇದು ಅಂಕಿತ್ನ ಆತುರೇಶ್ವರ ಲಿಂಗವೇ. ಆತುರೇಶ್ವರ ಲಿಂಗ ಅವ್ರ ಹೆಸರು. ಅದಕ್ಕೆ ವಿಶ್ವಗುರು ಬಸವಣ್ಣನವರ ಒಂದು ಸಮಕಾಲೀನ ಶರಣ ಸರ್ ಇವರು. ಇವನ ಬರೆದ ಒಂದೇ ಒಂದು ವಚನ ನಮಗೆ ಸಿಕ್ಕಿದೆ. ಶರಣ ಬಳಗಕ್ಕೆ ಎಲೆಗಳು ತಾಂಬೂಲ ಮಾರುತ್ತಿದ್ದ. ಈ ಶರಣನ ಕಾಯಕ ಶರಣರ ಮನೆಗಳಿಗೆ ಹೋಗಿ ಎಲೆಗಳು ಮಾರಾಟ ಮಾಡೋದು. ಅದರಿಂದ ತನ್ನ ಉಪಜೀವನ ಸಾಗಿಸಿ ಜಂಗಮ ದಾಸೋಹ ಮಾಡುತ್ತಿದ್ದರು. ಕಲ್ಯಾಣದ ಸುತ್ತಮುತ್ತ ಇವನ ಊರು ಇರಬೇಕು ಎಂದು ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ಇವನು ಹುಟ್ಟಿದ ನಂತರ ಕೆಲವೇ ವರ್ಷಗಳಲ್ಲಿ ಅವರ ತಂದೆ ತಾಯಿ ಲಿಂಗೈಕ್ಯರಾಗುತ್ತಾರೆ. ಅನಾಥನಾಗಿ ಬೆಳೆದು ಆದರೂ ಶರಣರ ಬಳಗ ಸಿಕ್ಕಿರುವುದರಿಂದ ಇವನು ಸದಾ ಲಿಂಗ ಪೂಜೆ ಮಾಡುತ್ತಾ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲೆದ್ದು ನೀರಲೆದ್ದು ನಿಮ್ಮ ಧರ್ಮ ಎಂದು ಹಾಡುತ್ತಾ ಎಲೆ ಮಾರುವ ಕಾಯಕ ಮಾಡುತ್ತಾ ಜಂಗಮ ದಾಸೋಹ ಮಾಡುತ್ತಾ ಅನುಭವ ಮಂಟಪದಲ್ಲಿ ಅನುಭವ ಗೋಷ್ಠಿಯಲ್ಲಿ ಭಾಗಿಯಾಗಿ ಸುಖಿ ಜೀವನ ಸಾಗಿಸುತ್ತಿದ್ದರು ಸರ್. ಅರ್ಚನೆ ಅರ್ಪಣೆ ಅನುಭವ ಮಾಡುತ್ತಾ ಲಿಂಗಾಂಗ ಯೋಗ ಸಾಧನೆ ಮಾಡುತ್ತಾ ಆನಂದವಾಗಿ ಬಾಳುತ್ತಿದ್ದನು. ಲಿಂಗಾಯತ ಒಂದು ಒಳಪಂಗಡದಲ್ಲಿ ಎಲೆಗಾರ ಸಮಾಜವೂ ಇದೆ ಸರ್. ಆದರೆ ಪ್ರಸ್ತುತ ವಚನದಲ್ಲಿ ತನ್ನ ಕಾಯಕವಾದ ಎಲೆ ಮುಖಾಂತರವೇ ವಚನ ಸಂದೇಶ ಸಾರಿದ್ದಾನೆ. ಎಲೆಯ ಆಯುಷ್ಯ 6 ತಿಂಗಳು ಇರುತ್ತದೆ. ಎಲೆ ಗೊತ್ತ ಜನ್ಮ ತಾಳ್ತು ಅಂದರೆ ಆ ಗಿಡಕ್ಕೆ 6 ತಿಂಗಳ ತನ್ನ ಆಯುಷ್ಯ ಮುಗಿಸ್ತದಂತಾರೆ. ಆದರೆ ಮುಂದಿನ ಒಂದು ವಚನದಲ್ಲಿ ಅದೇ ಹೇಳ್ತಾರೆ, ವ್ರತ ತಪ್ಪಿದಡೆ ಆ ಕ್ಷಣವು ಅವನ ವ್ಯಕ್ತಿತ್ವದ ಒಂದು ಕ್ಷಣದಲ್ಲಿ ನಾಶವಾಗುತ್ತದೆ. ವ್ರತ ಹೇಳುತ್ತಾನೆ, ಇಲ್ಲಿ ವ್ರತವೇ ಶರಣರ ಜೀವನಕ್ಕೆ ಜೀವಾಳವಾಗಿದೆ, ಪ್ರಾಣ ಸ್ವರೂಪವಾಗಿದೆ. ವ್ರತ ಅಂದರೆ ಜೀವಾಳ ಮತ್ತು ಪ್ರಾಣ ಸ್ವರೂಪವಾಗಿದೆ. ವ್ರತವೆಂದರೆ ಶರಣರ ಸಿದ್ಧಾಂತಕ್ಕೆ ಬದ್ಧನಾಗಿರುವುದು. ಶರಣರ ಏನು ಸಿದ್ಧಾಂತ ನಮಗೆ ಕೊಟ್ಟು ಹೋಗಿದ್ದಾರೆ ಅದಕ್ಕೆ ಯಾರ ಬದ್ಧನಾಗಿರ್ತದೆ ಅವನು ವ್ರತ ಅಂತ. ಅದನ್ನು ಹೋಯ್ತು. ಅದಕ್ಕೆ ನಡೆನುಡಿ ಒಂದಾಗಿಸಿಕೊಳ್ಳುವುದು. ನಡೆನುಡಿಯಲ್ಲಿ ವ್ಯತ್ಯಾಸ ಬರಬಾರದು. ನುಡಿದಂತೆ ನಡೆ ಅದೇ ಜನ್ಮ ಕಡೆ ಅಂದ ಹಾಗೆ ಆಚಾರವೇ ಪ್ರಾಣವಾಗಿದೆ. ಆಚಾರ ತಪ್ಪಿದಡೆ ಇದು ಸತ್ತಂತೆ. ಆಚಾರ ತಪ್ಪಂದ್ರೆ ಅವನು ಇದ್ದು ಸತ್ತಂತೆ. ಇದು ಶರಣನ ನಿಲುವು. ಆಚಾರಕ್ಕೆ ಅಷ್ಟೊಂದು ಮಹತ್ವವಿದೆ. ಶರಣರ ಸಿದ್ಧಾಂತವೆಂದರೆ ನಡೆ ನುಡಿ ಸಿದ್ಧಾಂತವೆಂಬುದು ಶರಣರ ಒಂದು ಪ್ರತಿಸಾರವಾಗಿದೆ. ಅದಕ್ಕೆ ಕಾಮಣ್ಣ ಹೇಳುತ್ತಾನೆ, ಎಲೆ 6 ತಿಂಗಳ ತನಕ ಅದರ ಆಯುಷ್ಯ ಇರುತ್ತದೆ. ವ್ರತ ತಪ್ಪಿದಡೆ ಆ ಕ್ಷಣವೇ ತಕ್ಷಣವೇ ಅವನ ವ್ಯಕ್ತಿತ್ವ ನಾಶವಾಗುತ್ತದೆ ಅಂತ ಹೇಳ್ತಾರೆ ಸರ್. ವ್ರತ ಎಚ್ಚರಿಕೆಯಿಂದ ಪಾಲಿಸಲು ಕರೆ ಕೊಡುತ್ತಾನೆ ಆ ಶರಣ. ಆದರೆ ಕೊನೆಯ ಒಂದು ಮಾತು ಸರ್ ಇಲ್ಲಿ ಏನು ಬರ್ತದಂದ್ರೆ, ಎಲೆ ಹಾಳಾದರೆ ಶಿವನಿಗೆ ಅರ್ಪಿತ ಎನ್ನುತ್ತೇವೆ. ಒಂದ್ ವೇಳೆ ಎಲೆ ದೇವರ ಮೇಲೆ ಇಡ್ತೀವಿ, ಎಲೆಗೆ ಒಣಗೋಯ್ತಂದ್ರೂ ಅದು ದೇವರಿಗೆ ಅರ್ಪಿತ ಆಗ್ಯದ ಅಂತ ನೀವು ಭಾವಿಸ್ತೀವಿ. ಆದರೆ ವ್ರತ ನಷ್ಟವಾದರೆ ಮರಣವೆನ್ನುವುದು ನಿಶ್ಚಿತ. ವ್ರತ ತಪ್ಪಿದಡೆ ಜೀವಂತವಿದ್ದಡು ಅವನು ಇಲ್ಲದಂತೆ. ವ್ರತಕ್ಕೆ ಎಷ್ಟು ಮಹತ್ವ ನೀಡಿದ್ದಾರೆ ಎನ್ನುವುದು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಬಸವಣ್ಣನವರು 100 ಓದಿದರೇನು, 100 ಕೇಳಿದರೇನು, ಆಸೆ ಹರಿಯದು,
ರೋಷ ಬಿಡದು ಮಜ್ಜನ ಕೆರೆದು ಫಲವೇನಯ್ಯ, ಮಾತಿನಂತೆ ಮನವಿಲ್ಲದ್ದು ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಅಪ್ಪ ಬಸವಣ್ಣವರು ಹೇಳಿದ ಹಾಗೆ ನಡೆದಂತೆ ನುಡಿದರೆ ಇದೇ ಜನ್ಮ ಕಡೆ ಎಂದಿದ್ದಾರೆ. ನಡೆನುಡಿಯೇ ಶರಣರ ಪ್ರಾಣ ಜೀವಾಳವಾಗಿದೆ. ಕಾಮಣ್ಣ ಹೇಳುತ್ತಾನೆ, ಎಲೆ ಹಾಳಾದರೆ ಶಿವನಿಗೆ ಅರ್ಪಿತ ಎನ್ನುತ್ತೇವೆ, ವ್ರತ ನಷ್ಟವಾದರೆ ನಂತರ ಮರಣ ಎನ್ನುವುದು ನಿಶ್ಚಿತ ಎಂದು ಹೇಳುವನು. ವ್ರತ ಭ್ರಷ್ಟನು ಎಲೆಗಿಂತಲೂ ಕನಿಷ್ಠ ಎಂಬುದು ಈ ವಚನದಲ್ಲಿ ತಾತ್ಪರ್ಯವಾಗಿದೆ ಸರ್. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಸರಿಯಾಗಿ ಅನ್ಸ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ನೀತಿವಂತರಾಗಿ ಬಾಳ್ಲಿಕ್ಕೆ ಭಾಳಷ್ಟು ಟೈಮ್ ಹಿಡಿತದೆ. ಆಚಾರವಂತರಾಗಲಿಕ್ಕೆ ಭಾಳಷ್ಟು ಟೈಮ್ ಹಿಡಿತದೆ. ಈ ವಚನದ ಅರ್ಥ ಏನು ಅಂದ್ರೆ, ನಾವು ವ್ರತ ತಪ್ಪಲು ಅಂದರೆ ನಮ್ದು ಯಾವುದಾದ್ರೂ ಒಂದು ಸಣ್ಣ ರಿಮಾರ್ಕ್ ಬಂತನು ಅಂತಂದ್ರೆ ಭೀ ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗಿ ಹೋಗ್ತದೆ ಅಂತ. ಇಷ್ಟೇ ನನ್ನ ಅಭಿಪ್ರಾಯ. ನಾವು ಯಾವಾಗಲೂ ಒಂದು ಹಾದಿ ಕರೆಕ್ಟಾಗಿ ಹಿಡಿದಿರ್ಬೇಕ, ಅದನ್ನು ಪಾಲಿಸ್ಕೊಂಡು ಹೋಗಬೇಕು ಆ ನಿಯಮಗಳು. ಹೇಳೋದು ಆಗ್ಯದ. ವರ್ತದ ಅನಲೈಸ್ ಮಾಡ್ತಾನೆ. ಹಾಂ ಸರಿ. ವರ್ತದ ಅನಲೈಸ್ ಮಾಡ್ತಾನೆ. ಹೆಂಗೆ ಅನಲೈಸ್ ಅಂದ್ರೆ, ವೃತ್ತ ಅಂದ್ರೆ ಏನು, ವೃತ್ತ ತಪ್ಪಲು ಆಗಿಂದಾಗೆ ಸಾಯ್ತಾನ ಅಂದ್ರೆ, ಹೌದು. ಎಲ್ಲಿ ಗಿಡಕ್ಕೆ ನೀರಿಲ್ಲ, 8 ದಿನ ಬೆಳಿಬೇಕು ಸಾಲ, ಇನ್ನ 15 ದಿನ ತನಕ ಹೊಳಿ ಅದು ಕಡಿದ್ರೆ ಭೀ ಸಾಯಲ್ಲ. ಇಲ್ಲ ಬೆಳಿ ಅದಕ್ಕೆ ಸಾಯ್ತದ ಅದು ಭೀ. ಆದ್ರೆ ಅದಕ್ಕೆ ಟೈಮ್ ಇವ ವ್ರತ ಅಂದ್ರೆ ಏನು, ವಾಟ್ ಈಸ್ ದಿ ವ್ರತ? ಪರಧನ ಪರಸ್ತ್ರೀ ಪರದೈವಕ್ಕೆ ಇಪ್ಪದೇ ವ್ರತ. ಪರಸ್ತ್ರೀಗೆ ನೋಡ್ತಾನ, ಆಗಿಂದಾಗೆ ಸಾಯ್ತಾನವ. ಪರಸ್ತ್ರೀ ಮುಟ್ತಾನಲ್ಲ, ಹಾಗೆ ಸತ್ತಾವ. ಏನು ಕತೆ ಹೇಳಿದ್ರು ಬಿ ನಶಿತಪ್ಪ. ರೊಕ್ಕ ಕಟ್ಕೊಂಡಂದ್ರೆ ಸತ್ತಾನೆ. ಪರಧನ ಪರಸ್ತ್ರೀ ಪರದೈವ ಅಂದ್ರೆ ಆ ದುರ್ಗುಣಗಳಿಗೆ ಅವು ಹೋದ ಅಂದ್ರೆ ಆಗಿಂದಾಗೆ ಅವನ ಮರಣ ಅದ. ಇವೆಲ್ಲ ಇನ್ನ ತಪ್ತಾವ ಅಂದು ನಾವು ಇನ್ನ ಎಲ್ಲಿ ಅವ್ರಂದ್ರಲ್ಲ, 100 ಓದಿ 100 ಕೇಳಿ 100 ಓದಿ 100 ಕೇಳಿದರೆ ಆಸೆ ಬಿಡೋದು, ರೋಷ ಹರಿಯೋದು. ನಾವು ಕೇಳ್ತಾ ಇದ್ರಿ, ನೀವು ಹೇಳ್ತಾ ಇದ್ದಾರೆ, ತಿಂಗಳ ವರ್ಷ ಆಯ್ತು ಈಗ ನೀವು ಹೆಚ್ಚಕ್ಕಮ್ಮ ಇಲ್ಲಿ ಶುರು ಮಾಡಿ. ಇನ್ನೂ ನಾವು ಆಗ ವರ್ತದ ಪ್ರಕಾರ ನಡೆಯಲೇವೆ. ಇನ್ನು ಮತ್ತು ಜನ್ಮ ಹೋದ್ರೆ ಭೀ ನಡೆಯಲೇವು. ಇದೇ ಅಲ್ಲ, ಆಗಿಂದಾಗ ಸಾಯ್ತಾನಂತ ನಾವ ಎಲ್ಲಿಗೆ ಉಳ್ಳ 6 ತಿಂಗಳು ಬೇಕು ಇರೋದು. ನೀರು ಇಳಿಯೋಯ್ತು ಅದಕ್ಕೆ ಇರೋದು 6 ತಿಂಗಳ ಬಾದ್ ಕಮ್ಮಿ ಆಯ್ತು ಅಂದ್ರೆ ಅಳಿಯೋದಿಲ್ಲ, ಶುರು ಮಾಡ್ತಾರೆ. ಇವ ಹಿಂಗೆ ಕಣ್ಣಿಲ್ಲಿ ನೋಡಿ ಚಡಕ್ಕೆ ಹೋಯ್ತಾನಂದ್ರೆ ಆಗೋಯ್ತು. ಬರ ಸ್ತ್ರೀಗೆ ನೋಡ್ದ ಅಂದ್ರೆ ಸತ್ತ ಆಗೋತೆ. 200 ರೊಕ್ಕ ನೋಡಿ ಆಸೆ ಮಾಡ್ದಂದ್ರೆ ಸತ್ತ ಆಗೋತೆ. ಮತ್ತು ಇಲ್ಲ ಆಗಿಂದಾಗೆ ಅದಕ್ಕೆ ಯಾವ್ದು ಮದ್ದಿಲ್ಲ. ಇದಕ್ಕೆ ನೀರು ಹಾಕಿದ್ರೆ ಬರ್ತದೆ, ಇದಕ್ಕೆ ಮದ್ದೆ ಇಲ್ಲ. ನಕ್ಷತ್ರ ಅಂದ್ರೆ ದುರ್ಗುಣಗಳು ಅವ್ರತ. ಇವೇನು ದುರ್ಗುಣಗಳು ಯಾವುವು? ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ, ಏನ್ರಿ ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬೇರೆ. ಇವು 7 ವ್ರತಗಳವ. ಇವು 7 ವ್ರತದಾಗ ನಾವು ತಕ್ಕೋತಾ ಹೋಗ್ತೇವೆ, ಹೋಗಿದ ಮ್ಯಾಗ ನಾವು ಸಾಯ್ತೇವೆ ಎಂಬ ಮಾತು. ವ್ರತ ಅಂದ್ರೆ ಏನು? ದುರ್ನಡತೆ, ದುರ್ಗುಣಗಳು, ದುರ್ವ್ಯವಹಾರ, ದುಷ್ಟ ಸಂಗ ಮಾಡೋದು, ಕುಡಿಯೋದು, ತಿಂಬೋದು, ತಾಯಿ ತಂದಿಗೆ ಬೇಯೋದು, ಹಾದಿಗೆ ಹೋಗೋಗಿ ಮುಳ್ಳು ಹಚ್ಚೋದು, ಅವ ಆಗೋತೆ ಸತ್ತಿದ್ದಾನೆ. ಮತ್ತು ಪುನಃ ಏನು ಶಾಸ್ತ್ರ ಕೇಳಿ ಏನು ಮಾಡೋ ಹೊನ ಅಂಬೋದು. ಆಗಿಂದಾಗೆ ಮರಣ ಅಂತ ಹೇಳಿದ್ರು ಕಿಲ್ಲದ. ಬೇರೆ ಇನ್ನು ಹಾವು ಕಸ್ತರಿ ನಾವು 1 ಗಂಟೆ ಹತ್ತದ್ದು, 4 ಗಂಟೆ ಹತ್ತದ್ದು ಸಾಯ್ಲಾಕ. ಅದು ಯಾವ ಸಿಕ್ಕಂದ್ರೆ ಹಾವಿನ ಮದ್ದು ತಂದು ಹಚ್ದವ್ ನಾವು ಸಾಯಲ್ಲ ಹೆಣ. ಹಾವು ಕಸ್ತದಲ್ಲ ಕಚ್ಚಿನ ಮ್ಯಾಕ ಒಂದು 4 ಗಂಟೆ ತನಕ ಸಾಯಲ್ಲವ. ಅವನಿಗೆ ಮದ್ದು ಹಚ್ದ್ರೆ ಅವ ಬದುಕ್ತಾನೆ. ಇದಕ್ಕೆ ಮಧ್ಯೆ ಇಲ್ಲ, ದುರ್ಗುಣಕ್ಕೆ ಮಧ್ಯೆ ಇಲ್ಲ, ಕಾನೂನಿಗೆ ಮಾಡಿದ್ರೆ ಮಧ್ಯೆ ಇಲ್ಲ, ಪರಸ್ತ್ರೀಗೆ ಅಪ್ಕೊಂಡ್ರೆ ಮಧ್ಯೆ ಇಲ್ಲ, ಪರದೈವಕ್ಕೆ ಒಪ್ಕೊಂಡ್ರೆ ಮಧ್ಯೆ ಇಲ್ಲ, ಅವಕಾಯಕ ಮಾಡಿದ್ರೆ ಮಧ್ಯೆ ಇಲ್ಲ. ಆಗಿಂದಾಗೆ ಸಾಯ್ತಾನ. ಸೂಕ್ಷ್ಮದ ಇದು. ಯಾಕೆ ಸೂಕ್ಷ್ಮದ, ಯಾಕೆ ತಿಳಿದು ಬಸವಣ್ಣನ ತತ್ವ ನೋಡಿನ ಪೆಟ್ಟಿಗೆ ಸಾಯ್ತಾನ ಅಂಬದು ಯಾವ ಚಂದಾಗ ಹೇಳಿ. ಇದ್ದು ಅವ ಇದ್ದು ಸತ್ತಂಗೆ ಜೀವಂತಿರ್ತಾನ. ಮತ್ಲಬ್ ಏನವ, ಸತ್ತಿರ್ತಾನ, ಇದ್ದು ಸತ್ತಂಗೆ. ಅದಕ್ಕೆ ಭಾಳ ಕಠಿಣ ಅದ. ಈಗ ಯಾಕೆ ಅಬ್ಜೆಕ್ಷನ್ ಮಾಡ್ತಾರೆ ಬಸವಣ್ಣನ ತತ್ವಕ್ಕೆ?
ನೀವು ಹಾದಿಗೆ ಬರೋ ಬಸ್ಸೊಳಗೆ ಬಂದು ಕೊಟ್ಟೇವು ನಮ್ಗೆ ಇರ್ಕೊಡಲ್ಲ ಅಂತವು. ಈಗ ನಾವು ನಡೆಯಲೇ ನೋಡಿ, ನಾನೇ ಬಸ್ಸೊಳಗೆ ಹೋಗ್ಲತ್ತಿದ 20% ಲೇ ಮನುಷ್ಯರ ಅವ ಬ್ಯಾಡಿ ಅಂತಾನವ, ಮತ್ತೊಬ್ಬ ಸ್ವಲ್ಪ ಬ್ಯಾಡಿ ಅಂತಾನವ, ಅವೆಲ್ಲ ಮಾಡತ್ತಾನ. ಹಂಗೆ ಏನದು ಅಂದ್ರೆ ಏನು ವಚನಗಳವ್ರಿ. ಒಂದು ವಚನ ಗುರು ಕರುಣಿಸಿಬಿಟ್ಟಿತ್ತು ಪ್ರಪಂಚ, ಗುರು ಕರುಣಿಸಿಬಿಟ್ಟಿತ್ತು ಕರ್ಮಪಾಶ, ಕೂಡಲ ಚನ್ನ ಸಂಗಮ ದೇವ. ಗುರುವಿನಲ್ಲಿ ಶರಣ ಹೋದಲ್ಲ, ಆ ಕರ್ಮ ಅವನಿಗೆ ಕಳಿಸೋಯ್ತು, ಕರ್ಮಪಾಶಿಗೆ ಹೋಗಲ್ದು. ಗುರು ಕರುಣಿಸಿಬಿಟ್ಟಿತ್ತು ಮರೆವೆ ಹೋಗ್ಬೋದು, ಪ್ರಪಂಚ ಹೋಗ್ಬೋದು, ಆದ್ರೆ ಕರ್ಮಪಾಶ ಜನ್ಮದಾಗ ಇರ್ತದೆ. ಅದಕ್ಕೆ ಗುರುವಿನ ಶರಣ ಹೋದ್ರಿ ಅಂದ್ರೆ ಗುರು ಬದುಕಿಸ್ತಾನ. ಈ ವಚನದ ಅರ್ಥ ಉಪಶಮನ ಏನದ, ಯಾವುದಕ್ಕೂ ಪರಿಹಾರ ಏನದ? ಗುರು ಕರುಣಿಸಿಬಿಟ್ಟಿತ್ತು ಮಾಯೆ, ಗುರು ಕರುಣಿಸಿಬಿಟ್ಟಿತ್ತು ಮರವೆ, ಗುರು ಕರುಣಿಸಿಬಿಟ್ಟಿತ್ತು ಪ್ರಪಂಚ, ಗುರು ಕರುಣಿಸಿಬಿಟ್ಟಿತ್ತು ಕರ್ಮಪಾಶ, ಕೂಡಲ ಚನ್ನ ಸಂಗಮ ದೇವ. ಗುರು ಬಸವಲಿಂಗಾಯ ನಮಃ. ವಿಶ್ವದ ಎಲ್ಲ ಸಂತರನ್ನು ನಿಮ್ಮೆಲ್ಲರ ಅನುಕೂಲವಾಗಿ ಪಾಂಡವ್ರ ಕೌರವ್ರ ಯುದ್ಧ ಮುಗಿದ್ಮೇಲೆ ಯಮಧರ್ಮ ಬಂದ ಅಂತ, ಯಮ ಎಲ್ಲರಿಗೂ ಕೊಲೆಕ್ಲಕ್ಕ. ಆ ಧರ್ಮಕ್ಕೆ ಬಂದು ಕೇಳ್ದಂತ, ನಾನು ನಿನ್ನ ಕೊಲ್ಬೇಕು ಅಂದಿದ, ಸರಿ ನಿನ್ನ ಚಿಟ್ಟಿ ನಂಬರ್ ಶಿವ ಹೋಗ್ಯದ, ಕಳ್ದು ಹೋಗ್ಯದ. ನಿಮ್ದು 5 ಮಂದಿ ಅಣ್ಣ ತಮ್ಮದಾಗ ಯಾರಿಗೆ ಬಚಾಸಂತಿ ಹೇಳು? 5 ಮಂದಿ ಇದ್ದರು ನೀವು, 5 ಮಂದಿಗೆ ಯಾರಿಗೆ ಬಚಾಸಂತಿ? ಅವ್ರಿಗೆ ಬಚಾಸ್ತಾ ಅದ್ರ ಬಾದ್ ನಿಂದ ನಿನಗೆ ಹೋಯ್ತಾ ಅಂದ. ಅವ ಅಂದಂತ 5 ಮಂದಿ ಅಣ್ಣ ತಮ್ಮ ನಕುಲ್ ಅಮ್ಮನಿಗೆ ಬಚಾಸಿದ್ರು, ಬೇರೆಯವ್ರಿಗೆಲ್ಲ ಹೋಯ್ಯಲ್ಲ. ಬೇರೆ ಮಂದಿ ಕುಂತು ಕೇಳತ್ತಿದ್ರು ನಮ್ಮ ಮಂದಿರ, ಇವ್ರು ಖಾಸ ಅಣ್ಣ ತಮ್ಮ ಭೀಮ ಅರ್ಜುನ್ ಬಹದ್ದೂರ್ ಮಂದಿ, ಅವ್ರಿಗೆ ಬಚಾಸ್ಕೊ ಅಂತ ಅನ್ಬದ್ಬಿಟ್ಟು ಆ ನಕುಲನ ಹೆಸರು ಹೇಳ್ತಾನೆ ಇವ ಧರ್ಮ. ಅವ ಯಮಧರ್ಮ ಭೀ ಲೆಕ್ಕದಾಗ ಬಿದ್ದ. ಹಿಂಗಪ್ಪ, ಇವರು ವೀರ ಪುರುಷರ ತ್ರಿಲೋಕ ಸಂಹಾರ ಮಾಡಿದ ಮಂದಿ ವೀರರ, ಆ ನಕುಲಿಗೆ ಹಾಕೊಂಡು ಕುಂತಿದ್ದೀನಿ, ಅವನ ಹೆಸರು ಹೇಳ್ದು, ಅವನಿಗೆ ಬಚಾಸಂತಿ ಇವ್ರಿಗೆ ಒಯ್ಯಂತಿ ಅಂದ. ಅವ ಅಂದ, ನನ್ನ ಹೆಸರು ಧರ್ಮದ, ಅವ ನಮ್ಮ ಮಲ್ತಾಯಿ ಮಗನ. ನಮ್ಮ ಮಲ್ತಾಯಿ ಮಗ ಆಗಾರ ಉಳ್ದ ಅಂದ್ರೆ ನಮ್ಮ ಮಲ್ತಾಯಿ ಹೆಸರು ಉಳಿತು. ನಾ ಅಂತೂ ನಂಗೆ ಕೊಲ್ಲಲೀನಿ, ನಂಗೆ ಕೊಯ್ಯಲ್ಲ, ನಿಮ್ಮ ಶಕ್ತಿ ಇಲ್ಲ, ನಾ ಸಾಯಲ್ಲ ಅಂದ. ನಿನಗೆ ಹೆಂಗೆ ನಿನ್ನ ಕೊಲ್ಲಲೀನಿ ಅಂದವ. ಲೆಕ್ಕದಾಗ ಬಿದ್ದಾವ, ಹೋದ ವಾಪಸ್ ಹೋಗಿ ನಾವು ನನಗೆ ಕೊಲ್ಲಲಿ ಅಂತ ಇವನ ಮೇಲೆ ಏನಂತ ಪುರುಷ ಅಂತೇಳಿ ಮಾನ್ ಋಷಿ ಮುನಿ ಬಲ್ಲಿ ಹೋಗಿ ಕೇಳ್ದ, ಧರ್ಮ ನಂಗೆ ಕೊಲ್ಲಲ್ಲ ಅಂತಾನೆ, ನಮ್ಮ ದೊಡ್ಡ ಶಕ್ತಿ ಎಂತೆಂಥವ್ರಿಗೆ ಕೊಲ್ಲಿದ್ದ, ಅವ್ನಿಗೆ ಕೊಲ್ಲಲ್ಲ ಅಂತಾನೆ ಏನು ಮಾತದ ಅಂತ ಕೇಳ್ದ. ಅದು ನಿನ್ನ ಬಲ್ಲಿ ಅದಲ್ಲ ನೋಡ್, ನಾವು ಕೊಲ್ಬೇಕಂತ ಹೋಗಿದ್ದಿ, ಯಾರಿಗೆ ಕೊಲ್ಲಂತಿ ಯಾರಿಗೆ ಇಕ್ಕಂತಿ ಅಂದ್ರೆ ನಕುಲಿಗಿಡು ಅಂತ ಹೇಳೋಣ, ಅದು ಧರ್ಮ ಲೆಕ್ಕ ಹಾಕ್ಯಾನ. ಅವ್ನು ಧರ್ಮೇ ಜೀವಂತ ಉಳಿತಾನೆ, ಅವ್ನಿಗೇನು ಕೊಲ್ತೀಯನು? ನನ್ನ ಖಾಸ್ ತಮ್ಮದರಿಗಿಡು ಮಲ್ತಮ್ಮಗೆ ಹೋಗಿ ಅಂತ ಧರ್ಮ ಮುನ್ಗೆ ಹೋಗ್ತಿತ್ತು, ಅವ್ನು ಸತ್ತೋಯ್ತಾನೆ ನಿನ್ನ ಬಲ್ಲಿ. ಅವು ಧರ್ಮ ಏನು ವ್ರತ ಏನದ ಅವನ ಬಲ್ಲಿ, ಅವ್ನು ವ್ರತನೇ ತಪ್ಪಿಲ್ಲ, ವ್ರತ ತಪ್ಪದಲ್ಲದೆ ಮರಣ ಇಲ್ಲ. ಕೆಲವೊಂದು ಬಾಜುದಾಗ ಒಬ್ಬ ತುರ್ಪ ಕುಂತಾನ, ಒಬ್ಬ ವೆಲ್ಡಿಂಗ್ ಮಾಡೋ, ಅವ್ನು ಯಾನ್ ತಾರೀಫ್ ಮಾಡಿ ಅವನು ಅಬ್ಬಾಬಾಬ ಚಿಂತವು 2 ಕುರ್ಚಿ ಮುರಿದು ಹೋಗಿದ್ದು ನಂದು ಒಯ್ದ ಇಬ್ಬರ ಬಲ್ಲಿ. ನಾ ಇವತ್ತಾಜಿಕ್ಕೆ ಆಗಲ್ಲ, ಅಲ್ಲಿ ಫೆಕ್ದೆ ಅಂತ ಜಾನ್ದೆ ಅಂದ ಹೆಸಕ ಸರಿ ಹೋಗಿ ಕ್ಯಾತೋ ಕರ್ಕೆ ನೋಡಿ ಅಡ್ಡು ಹಿಂಗೆ ವಂಕ ಹೇಳಿ ಸಮರ್ಪ 100 ದಿನ ಪಡ್ತಾವೆ, 100 ದಿನ ತಕ. ಯಾವತ್ತು ನಾವು ಔದಾರ್ಯ ಅದ, ಯಾವತ್ತು ಪರೋಪಕಾರಕ್ಕೆ ನಾವು ತಯಾರಾಗಿ ಟೊಂಕ ಕಟ್ಟಿ ನಿಂತಿದ್ದೆವು, ನಾವು ಏನಾರ ಮಾಡಿ ಸಂಸಾರದಾಗ, ಇದು ನಂದು ಅಂತಿಮ ನಿರ್ಣಯ ಅದ. ನಾವು ನಮ್ಮ ಸಂಸಾರದಾಗ ಏನಾರ ಮಾಡಿರಿ, ಅದ್ರ ಒಬ್ಬ ದುಃಖದ ನಾವು ಹೋದೆವು, ಒಬ್ಬನ ಮೇಲೆ ನಾವು ಮನಸ್ಸು ಸೋತೆವು, ಒಬ್ಬನಿಗೆ ನಾವು ಅವನ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದೆವು. ನಾವು ಸತ್ತಿಲ್ಲ, ನಮ್ಮ ಧರ್ಮ ಸತ್ಯ. ಅದೇ ಪರೋಪಕಾರ. ಪುಣ್ಯ ಅಂದ್ರೆ ಅದೇ, ಪುಣ್ಯ ಅಂದ್ರೆ ಪುಣ್ಯ ಮಾಡಿ ಹಾಗೇನದಾಗಿ ಬಸವನೊಂದು ವ್ರತ ಹಚ್ಕೊಟ್ಟನು. ಆ ವ್ರತ ಏನು ಪರ್ಫೆಕ್ಟ್ ಏನು ವ್ರತ ಮಾಡಪ್ಪ ನೀನು, ದಿನ 1000 ದೇವಕ್ಕೆ ಹೋಗ್ಕೊಟ್ಟು ಬಿಡ್ಬೇಡ, ನಿನ್ನ ಕೊಳ್ಳಾಗಿ ಇಟ್ಕೋ, ಅದಕ್ಕೆ ಹೇಳ್ತಾ ನೀನು ಕೆಲಸ ಮಾಡು. ನಿನ್ನ ಬಲ್ಲಿ ಬ್ಯಾಟ್ರಿ ಅದ, ಆ ಬ್ಯಾಟ್ರಿ ಎಲ್ಲಿ ಬೀಳ್ತದೆ ನೋಡು, ನಿಂದೇನು ಒಳಗೆ ಬೀಳ್ತದ, ಏನು ಲಿಂಗದ ಮೇಲೆ ಬೀಳ್ತದ, ಸುಮ್ಮನೆ ಎತ್ತರ ಹತ್ತ ಅಡಿ ಮೇಲೆ ಬಿದ್ದು ಹತ್ತೆ ಮುಂದೆ ಹೋಯ್ತು, ಸೆಲ್ ಸುಡೋಯ್ತವ. ನಿನ್ನ ಸೆಲ್ ಹಿಂಗೆ ಸುಡಬೇಕು ಈ ಆ ಬೆಳಗಿನ ಜಗತ್ತು ಬದುಕು. ನೀನು ಬೆಳಗ್ಗೆ ಇಲ್ಲ, ನೀನು ಹಣ ಎಲ್ಲ ಫಾಲ್ತು ಜಾದಾಗ ಹೋಯ್ತು ಬೆಳಗ್ಗೆ ಹಾಕ್ಲತ್ತಿದ್ದಿ, ಉಪಯೋಗ ಕೆಲಸಕ್ಕೆ ಬರೋದು ಎಷ್ಟೇ ನಿಯಮ ನೀತಿನೇ ಇಲ್ಲ, ಸಗಟ್ ಅಂತ ಲೆಕ್ಕ ಹಾಕೋತಿರ್ತಾನೆ, ಕೆಲ್ಸಕ್ಕೆ ಬರಲ್ಲ ಮಾತಾಡೋದು. ಅದಕ್ಕೆ ನಾವು ಯಾವತ್ತೂ ಜನೋಪಕಾರದಾಗ, ಸಮಾಜ ಉಪಕಾರದಾಗ, ಜೀವನ ಉಪಕಾರದಾಗ, ಪರೋಪಕಾರದಾಗ ನಾವು ಬದುಕ್ತೀವಿ ಅಂದ್ರೆ ನಮ್ಮ ವ್ರತ ಪರ್ಫೆಕ್ಟ್. ಈ ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿ, ಜ್ಞಾನಕ್ಕೆ ಮೂಲ
ಬಸವ 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 ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗೊತ್ತೇನೆ. ಆಮೇಲೆ ನಿಮ್ಗೆ 2 ಮಾತು ಅದ್ರ ಬಗ್ಗೆ ಹೇಳ್ತೇನೆ ನಿಮಗೆ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ, ವ್ರತಹೀನನ ನೆರೆಯಲು ನರಕಕ್ಕೆ ಮೂಲ, ಕರ್ಮಹರ ಕಾಳೇಶ್ವರ. 2 ಮಾತು ತಾಯಿಯವರು ಹೇಳ್ತಾರೆ ನೋಡ್ರಿ. ಅವ್ರೇನು ಸಾಲಿ ಕಲ್ತಿಲ್ಲ. ಅವತ್ತಿನ ದಿನಮಾನದಲ್ಲಿ ಹ್ಯಾಂಗೆ ಬದುಕಬೇಕು, ಈ ಜೀವನದಾಗ ಮನುಷ್ಯ ಹ್ಯಾಂಗೆ ಹಾಳ ಆಗ್ತಾ ಇದ್ದಾನ ಅಂತ ತಿಳ್ಕೊಂಡು ಅವ್ರು ಸಹಜ ಸುಮ್ಮನೆ ಹಿಂಗೆ ಮನೆಯಿಂದ ಹೊರಗೆ ಬರ್ತಾರಂತ. ಇದು ನೀವು ನೋಡಿಲ್ಲ, ಸಹಜ ಇದು ಮಾಡುತ್ತೆ ನಮ್ಮ ಊರಾಗ. 20 ಜನ ಅತ್ಯಾಚಾರ, 5 ದಿವಸ ಅನ್ಯಾಯ ಅತ್ಯಾಚಾರ ಮಾಡಿ ಇವತ್ತು ದೇಶಕ್ಕೆಲ್ಲ ತಲೆ ಬಗ್ಸಂಗ್ ಮಾಡೋದು. ಇವ್ರು ಹೆಂಗ್ ಎಲ್ಲಿ ವ್ರತಹೀನಗಳು, ಇಂಥ ವ್ರತಹೀನ ಧಾರ್ಮಿಕ ಅಂದ್ರೆ ಏನ್ ಬಂತು? ಅಂತ ವ್ರತದಾಗ ನಾವು ಭಾಗಿಯಾಗಬಾರ್ದು, ಅಂಥವ್ರು ಸರಿ ಕೂಡಬಾರ್ದು, ಅಂಥವ್ರು ಸರಿ ನೆನಿಬಾರ್ದು ಅಂತೇಳಿ ಇವರು ಜನರ ಸರ್ ಏನಪ್ಪ ಅಂದ್ರೆ ಸಜ್ಜನ ಸಂಘ ನಾವು ಮಾಡ್ಕೊಂಡೆವು ಅಂದರೆ ನಮ್ಮದು ಒಳ್ಳೆಯದು. ದುರ್ಜನ ಸಂಘ ನಾವು ಎಂದೂ ಹೋಗ್ಬಾರ್ದು. ನಮ್ಮ ನಡೆ ಚೆನ್ನ, ನುಡಿ ಚೆನ್ನ, ನಮ್ಮ ಭಾವ ಚೆನ್ನ ಸರಿಯಾಗಿರ್ಬೇಕು. ನಮ್ಮದೇನು ಧರ್ಮದ ಗುರುಗಳು ಬಸವಣ್ಣನವರು ನಮಗೇನು ತತ್ವಗಳನ್ನು ಹೇಳಿದ್ದಾರೆ, ನಡೆ ನುಡಿ ಎಲ್ಲ ನಮ್ಗೆ ಕಲಿಸಿರೋ ಪ್ರತಿಯೊಂದೆಲ್ಲ ಅದೇ ರೀತಿಯಾಗಿ ನಮಗೇನು ಕೊಟ್ಟರ ಇಷ್ಟಲಿಂಗ ಸಂವಿಧಾನ ಇಷ್ಟಲಿಂಗ ಏನು ಕೊಟ್ಟರ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಪೂಜೆ ಮಾಡಿ ಇಲ್ಲೇ ನಾವು ನಮ್ಮ ಮನೆ ನಮಗೆ ದೇವಾಲಯ, ದೇಹವೇ ದೇವಾಲಯ. ಇಷ್ಟಲಿಂಗದಿಂದ ಸಂತೃಪ್ತಿ ಇದು ಮಾಡಿಕೊಂಡು ಒಳ್ಳೆ ರೀತಿಯಿಂದ ಏನಪ್ಪ ಅಂತಂದ್ರೆ ಜೀವನ ಸಾಗಿಸ್ಲಿಕ್ಕೆ ನಮ್ಮಲ್ಲೇ ದೇವರು ಎಲ್ಲಿಲ್ಲ, ನಮ್ಮ ಜೊತೆನೇ ದೇವರಿದ್ದಾನ ಅಂತ ನಾವು ಇಷ್ಟಲಿಂಗ ಮೂಲಕ ನಾವು ಪಾವನ ಮಾಡ್ಕೊಳಕ್ಕೆ ಇಲ್ಲಿ ಏನಪ್ಪ ಅಂದ್ರೆ ಒಂದು ಇಷ್ಟಲಿಂಗ ಅದು ಒಂದು ಮೂಲ ನಮ್ಗೆ ಆಧಾರ ಅದ ನಮ್ಗೆ. ಬಸವಣ್ಣವ್ರು ಹೇಳ್ತಾರೆ ಏನಪ್ಪ ಅಂದ್ರೆ ನಡೆ ಚೆನ್ನ, ನುಡಿ ಚೆನ್ನ, ಭಾವ ಚೆನ್ನ ಇಷ್ಟಿದ್ರೆ ಒಳ್ಳೆ ಎಲ್ಲ ಅವ್ರಿಗೇನೂ ಕಡಿಮೆ ಕೊರತೆ ಏನೂ ಉಂಟಾಗಲ್ಲ. ಅವ್ರು ಒಳ್ಳೆ ರೀತಿಯಿಂದ ಶಾಂತಿ ಸಮಾಧಾನದಿಂದ ಇರ್ತದೆ. ಮತ್ತು ಇದೇ ನಮ್ಮದು ನಮ್ಮ ಜನ್ಮ ಪಾವನ ಮಾಡ್ಕೊಳ್ಳೋಕೆ ಒಂದು ಒಳ್ಳೆಯ ಅವಕಾಶ. ನಡೆ ನುಡಿ ಒಂದಾಗ ನಡೆದಂತೆ ನುಡಿಬೇಕು. ಇದೇ ಜನ್ಮ ಕಡೆ ನಡೆದಂತೆ ನುಡಿ ಇದೇ ಜನ್ಮ ಕಡೆ. ಇದು ಮಾನವ ಒಂದು ಧರ್ಮ. ಆ ಧರ್ಮದಾಗ ನಾವು ಎಲ್ಲಿಂದ್ರೆ ಅಲ್ಲಿಗೆ ನಾವು ಏನಪ್ಪ ಅಂದ್ರೆ ಮುಟ್ಬೋದು. ಅದು ನಂಬಲ್ಲೇ ಅದ. ಅದು ಏನು ವ್ರತ ಅಂಥ ವ್ರತ ಇರಬೇಕು. ನಮಗೆ ಕೊಟ್ಟಂಥ ಲಿಂಗ ನಮ್ಮ ಭಾವ ಸರಿಯಾಗಿರಬೇಕು. ನಾವು ಒಳ್ಳೆ ರೀತಿಯಿಂದ ಏನಪ್ಪ ಅಂದ್ರೆ ಇಷ್ಟಲಿಂಗಕ್ಕೆ ಭಕ್ತಿ ಶ್ರದ್ಧೆಪೂರ್ವಕ ಇದು ಮಾಡಿ ನಾವು ದೇವರ ಪ್ರಸನ್ನ ಆಗ್ಲಕ್ಕೆ ನಾವೇನಪ್ಪ ಅಂದ್ರೆ ಮಾಡ್ಕೊಳ್ಳೋಕೆ ಇಲ್ಲ ದಾರಿ ಇದೆ. ಈ ವ್ರತದಾಗೆ ನಾವು ಇದೇ ವ್ರತ ಬಿಟ್ಟು ನಾವು ಹೋಗಬಾರ್ದು. ಈ ವ್ರತ ಹಿಡಿದ್ರೆ ನಮ್ಮದು ಪಾವನ ಆಗ್ತದೆ. ಈ ವ್ರತ ಬಿಟ್ಟು ಅಲ್ಲಿ ಕೆಳಗೆ ಹೋದರೆ ನಾವು ಅದೆಲ್ಲ ನಾಶಕ್ಕೆ ಈಡಾಗ್ತದೆ ಅಂತ ಹೇಳಿ ನಂದೆರಡು ಮಾತು ಇಲ್ಲಿಗೆ ಮುಗಿಸ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ. ಧನ್ಯವಾದ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗವ ನೀನು, ನನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲೆದ್ದು ನೀರಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರರ ಮಹಾದೇವ ಬಸವ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಶರಣರ ದಿವ್ಯ ತತ್ವಗಳಿಗೆ ಜಯವಾಗಲಿ. ಶರಣು ಶರಣಾರ್ಥಿಗಳು.